ಸಾಲಿಗ್ರಾಮವು ಒಂದು ಚಿಕ್ಕ ಕಪ್ಪು ಬಣ್ಣದ ನುಣುಪಾದ ಕಲ್ಲು. ಆದರೆ ಅದು ಸಾಮಾನ್ಯ ಕಲ್ಲಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಸಾಲಿಗ್ರಾಮವನ್ನು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಸ್ವರೂಪ ಎಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಕಾರ್ತಿಕ್ ಮಾಸದಲ್ಲಿ ಸಾಲಿಗ್ರಾಮ ಪೂಜೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಈ ಪವಿತ್ರವಾದ ಶಿಲೆಗಳು ನೇಪಾಳದ ಗಂಡಕಿ ನದಿಯಲ್ಲಿ ದೊರೆಯುತ್ತವೆ. ಸಾವಿರಾರು ವರ್ಷಗಳಿಂದ ಭಕ್ತರು ಇವುಗಳನ್ನು ವಿಷ್ಣುವಿನ ರೂಪವಾಗಿ ಆರಾಧಿಸುತ್ತಿದ್ದಾರೆ. ಪುರಾಣಗಳಲ್ಲಿ ಸಾಲಿಗ್ರಾಮದ ಕುರಿತು ಹಲವು ಕಥೆಗಳು ದೊರೆಯುತ್ತವೆ. ಅವುಗಳಲ್ಲಿ ಪ್ರಸಿದ್ಧವಾದದ್ದು ಜಲಂಧರ ಮತ್ತು ವೃಂದಾದೇವಿಯ ಕಥೆ. ಒಮ್ಮೆ ಶಿವನ ಮೂರನೇ ಕಣ್ಣಿನಿಂದ ಹೊರಬಂದ ಅಗ್ನಿ ಸಮುದ್ರದಲ್ಲಿ ಬಿದ್ದಿತು. ಆ ಅಗ್ನಿಯಿಂದ ಒಂದು ಶಕ್ತಿಶಾಲಿ ಬಾಲಕ ಹುಟ್ಟಿದನು. ಬ್ರಹ್ಮದೇವರು ಅವನಿಗೆ ಜಲಂಧರ ಎಂದು ಹೆಸರು ಇಟ್ಟರು. ಜೊತೆಗೆ ಒಂದು ವರವೂ ನೀಡಿದರು. ಶಿವನ ಹೊರತು ಬೇರೆ ಯಾರಿಗೂ ಅವನನ್ನು ಸಂಹರಿಸಲು ಸಾಧ್ಯವಿಲ್ಲ ಎಂದು. ಜಲಂಧರನು ಬೆಳೆದನ ನಂತರ ವೃಂದಾದೇವಿ ಎಂಬ ಮಹಾಪತಿವ್ರತೆಯನ್ನು ವಿವಾಹ ಮಾಡಿಕೊಂಡನು. ಅವಳ ಭಕ್ತಿ ಮತ್ತು ಪಾವಿತ್ರ್ಯದ ಶಕ್ತಿಯಿಂದ ಜಲಂಧರನು ಯುದ್ಧಗಳಲ್ಲಿ ಅಜೇಯನಾಗಿದ್ದನು. ಅವನು ದೇವತೆಗಳ ಮೇಲೆ ದಾಳಿ ಮಾಡಿ ಸ್ವರ್ಗವನ್ನೂ ತನ್ನ ಅಧೀನಕ್ಕೆ ತೆಗೆದುಕೊಂಡನು. ಇದರಿಂದ ಭಯಗೊಂಡ ದೇವತೆಗಳು ಶ್ರೀ ಮಹಾವಿಷ್ಣುವಿನ ಶರಣು ಹೋದರು. ಅದಾಗ ವಿಷ್ಣುವಿಗೆ ಜಲಂಧರನನ್ನು ಸೋಲಿಸುವುದು ಕಷ್ಟ ಎಂದು ತಿಳಿಯಿತು. ಏಕೆಂದರೆ ವೃಂದಾದೇವಿಯ ಪತಿವ್ರತ್ಯ ಶಕ್ತಿ ಅವನನ್ನು ರಕ್ಷಿಸುತ್ತಿತ್ತು. ದೇವತೆಗಳನ್ನು ರಕ್ಷಿಸಲು ವಿಷ್ಣು ಒಂದು ಮಂತ್ರಮಾಯೆ ಮಾಡಿದರು. ಅವರು ಜಲಂಧರನ ರೂಪದಲ್ಲಿ ವೃಂದಾದೇವಿಯ ಮುಂದೆ ಪ್ರತ್ಯಕ್ಷರಾದರು. ಅದರಿಂದ ಅವಳ ಪತಿವ್ರತ್ಯ ಭಂಗವಾಯಿತು. ಅದೇ ಸಮಯದಲ್ಲಿ ಯುದ್ಧದಲ್ಲಿ ಶಿವನು ಜಲಂಧರನನ್ನು ಸಂಹರಿಸಿದನು. ನಂತರ ಸತ್ಯವನ್ನು ತಿಳಿದ ವೃಂದಾದೇವಿ ತುಂಬಾ ದುಃಖಪಟ್ಟಳು. ತನ್ನ ಪತಿವ್ರತ್ಯವನ್ನು ಭಂಗಪಡಿಸಿದ ವಿಷ್ಣುವಿಗೆ ಶಾಪ ಕೊಟ್ಟಳು, ನೀನು ಕಲ್ಲಾಗಿ ಮಾರ್ಪಡಬೇಕು. ಆ ಶಾಪವನ್ನು ಸ್ವೀಕರಿಸಿದ ಶ್ರೀ ಮಹಾವಿಷ್ಣು ಗಂಡಕಿ ನದಿಯಲ್ಲಿ ಶಿಲಾರೂಪವನ್ನು ಧರಿಸಿದರು. ಅದೇ ಇಂದು ನಾವು ಪೂಜಿಸುವ ಸಾಲಿಗ್ರಾಮ ಶಿಲೆ. ವೃಂದಾದೇವಿಯ ಭಕ್ತಿಯನ್ನು ಮೆಚ್ಚಿದ ವಿಷ್ಣು ಅವಳಿಗೆ ಒಂದು ವರ ನೀಡಿದರು. ಅವಳು ಪವಿತ್ರ ತುಳಸಿ ಗಿಡವಾಗಿ ಅವತರಿಸಿದಳು. ಅದಕ್ಕಾಗಿ ವಿಷ್ಣುವಿನ ರೂಪವಾದ ಸಾಲಿಗ್ರಾಮವನ್ನು ತುಳಸಿ ದಳಗಳೊಂದಿಗೆ ಪೂಜಿಸುವ ಪದ್ಧತಿಯಿದೆ. ತುಳಸಿ ಇಲ್ಲದೆ ಸಾಲಿಗ್ರಾಮ ಪೂಜೆ ಪೂರ್ಣವಾಗುವುದಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಶಾಸ್ತ್ರಗಳ ಪ್ರಕಾರ ಸಾಲಿಗ್ರಾಮ ಪೂಜೆ ಅತ್ಯಂತ ಪವಿತ್ರವಾದದ್ದು. ಯಜ್ಞಯಾಗಗಳು ಮಾಡಿದಷ್ಟು ಪುಣ್ಯ ಒಂದು ಸಾಲಿಗ್ರಾಮ ಪೂಜೆಯಿಂದಲೇ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ನೀರನ್ನು ತೀರ್ಥವಾಗಿ ಸೇವಿಸಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಮೋಕ್ಷ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಸಾಲಿಗ್ರಾಮಗಳು ಸಾಮಾನ್ಯವಾಗಿ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತವೆ. ಅವುಗಳ ಮೇಲೆ ಇರುವ ಚಕ್ರ ಗುರುತುಗಳ ಸಂಖ್ಯೆಯ ಆಧಾರದ ಮೇಲೆ ಸುದರ್ಶನ, ಲಕ್ಷ್ಮೀನಾರಾಯಣ, ಜನಾರ್ದನ, ವಾಸುದೇವ ಇತ್ಯಾದಿ ಹೆಸರುಗಳನ್ನು ಕೊಡಲಾಗುತ್ತದೆ. ಈ ರೀತಿ ಗಂಡಕಿ ನದಿಯಲ್ಲಿ ದೊರೆಯುವ ಸಾಲಿಗ್ರಾಮ ಶಿಲೆಗಳು ಶಿವಕೇಶವ ಸ್ವರೂಪ ಎಂದು ಪರಿಗಣಿಸಲ್ಪಡುವ ಅತ್ಯಂತ ಪವಿತ್ರವಾದ ದೈವಿಕ ಚಿಹ್ನೆಗಳು. ಭಕ್ತಿಯಿಂದ ಸಾಲಿಗ್ರಾಮವನ್ನು ಪೂಜಿಸಿದರೆ ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಆತ್ಮೀಯ ಪ್ರಗತಿ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ.